ಹಾಯ್ ಎಲ್ಲರಿಗೂ ನಮಸ್ಕಾರ, ಗುಡ್ ಈವ್ನಿಂಗ್. ಸೊ ಒಂದು ಸಂಜೆಯ ಒಂದು ರೆಸಿಪಿ ಹೆಸರುಬೇಳೆ ಉದುರು ಪಲ್ಯ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾನು ಹೆಸರುಬೇಳೆನ ಒಂದು ಮಾರ್ನಿಂಗ್ ಒಂದು 3 ಅಥವಾ 4 ಅವರ್ಸ್ ನೆನೆಸ್ಕೊಂಡಿದ್ದೆ. ಅದನ್ನು ಒಂದು ಎಣ್ಣೆಯಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕ್ಯಾಬೇಜು, ಅದಾದ ನಂತರ ಸ್ವಲ್ಪ ಉದ್ದಿನಬೇಳೆಯನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನೆಲ್ಲ ಸ್ವಲ್ಪ ಬಾಡಿಸ್ಕೋಬೇಕು. ಎಣ್ಣೆಯಲ್ಲಿ ಸರಿಯಾಗಿ ಬೇಯಿಸ್ಕೊಳ್ಳಿ. ಈ ರೆಸಿಪಿ ಅಂತೂ ಭಾಳ ಕ್ವಿಕ್ಕಾಗುತ್ತೆ ಫ್ರೆಂಡ್ಸ್. ನೀವು ಒಮ್ಮೆ ಮಾಡಿ ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮಾತ್ರ ಎಂದೆಂದಿಗೂ ಮರಿಬೇಡಿ. ಎಲ್ಲ ನನ್ನ ವಿಡಿಯೋಗಳನ್ನು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಇದಾದಮೇಲೆ ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಒಂದು 2 ನಿಮಿಷ ನಾವು ಹೀಗೆ ಬಾಡಿಸ್ಕೋಬೇಕು. ಇದೆಲ್ಲಾದರೂ ನಾವು ಟ್ರಿಪ್ಪಿಗೆ ಅಥವಾ ಪಿಕ್ನಿಕ್ಕಿಗೆ ಹೋಗುವಾಗ ಈ ಒಂದು ಹೆಸರುಬೇಳೆ ಉದುರು ಪಲ್ಯನ ಮಾಡಿಕೊಂಡು ಕಟ್ಕೊಂಡು ಹೋಗೋಕ್ಕೆ ನಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ಒಂದು ರೆಸಿಪಿ. ಇದಾದ ತಕ್ಷಣ ಸ್ವಲ್ಪ ಟೊಮೆಟೊ ಹಾಕ್ಕೊಳ್ಳಿ. ನೀವು ಬೇಕಿದ್ದರೆ ಈರುಳ್ಳಿನ ಹಾಕ್ಕೋಬೋದು. ನಾವಿಲ್ಲಿ ಈರುಳ್ಳಿ ತಿನ್ನಲ್ಲ, ಸೊ ಅದಕ್ಕೋಸ್ಕರ ಟೊಮೆಟೊ ಹಾಕೋತಾ ಇರೋದು. ಇದಾದ ಮೇಲೆ ಸ್ವಲ್ಪ 1-2 ನಿಮಿಷ ನಾವು ಹೀಗೆ ಬಾಡಿಸ್ಕೋಬೇಕು ಸರಿಯಾಗಿ. ಬಾಡಿಸಿದ ತಕ್ಷಣ ಸ್ವಲ್ಪ ಧನಿಯಾ ಪುಡಿ ಹಾಕೋಬೇಕು. ಧನಿಯಾ ಪುಡಿ ಎಷ್ಟು ಹಾಕ್ಕೊತೀರೋ ಅಷ್ಟು ಒಳ್ಳೆಯದು ಆರೋಗ್ಯಕ್ಕೆ. ಅದಾದ ತಕ್ಷಣ ಸ್ವಲ್ಪ ಮಸಾಲೆ ಖಾರ ಹಾಕ್ಕೋಬೇಕು. ಖಾರ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಹಾಕ್ಕೊಂಡು ಮತ್ತೆ ನಾವು ಬಾಡಿಸ್ಕೋಬೇಕು ಸರಿಯಾಗಿ. ಇದನ್ನು ಸ್ವಲ್ಪ ಎಣ್ಣೆಯಲ್ಲೇ ಜಾಸ್ತಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ಈ ಒಂದು ಹೆಸರುಬೇಳೆ ದಾಲ್ ಫ್ರೈ ಅಂತ ಇದೆಯಲ್ವ, ಇದು ಉದುರುಬೇಳೆ ಇದು ಚೆನ್ನಾಗಿ ಆಗುತ್ತೆ. ಎಷ್ಟು ನೀವು ಆಯಿಲ್ ಹಾಕಿ ಮಾಡ್ತೀರಲ್ವ, ಈ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀವು ಒಮ್ಮೆ ಮಾಡಿ ನೋಡಿ. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇದಾದಮೇಲೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಂಡ್ಬಿಟ್ರೆ ಆಯಿತು. ಇದು ದಾಲ್ ಫ್ರೈ ರೆಡಿ ಆಗುತ್ತೆ ಈಗ. ಸೊ ನೀವು ಒಮ್ಮೆ ಮಾಡಿ ನೋಡ್ತೀರಲ್ವ, ಮಾಡಿ ನನಗೆ ಕಮೆಂಟಲ್ಲಿ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ.